ಅದು ಮೌಸ್, ಇದು ಕ್ಯಾಟು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇನ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹಂಗೆ ಹೇಳಿದ ತಕ್ಷಣ ಓಡೋಗ್ತಾ ಇದ್ದಾನೆ. ಯಾಕೆ ಅಂದರೆ ಸುಮಾರು ತಿಂಗಳು ಲಾಂಗ್ ಗ್ಯಾಪ್ ಆಯಿತು. ಸೊ ಇನ್ಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಹಾಗೆ ಟ್ರೈಪಾಡ್ಗೆ ಮೊಬೈಲ್ ಹಾಕ್ಕೊಡು ಅಂತ ಕೇಳ್ತಾ ಇದ್ದೀನಿ. ಯಾಕೆಂದರೆ ವಿಡಿಯೋ ಮಾಡಿಕೊಡೋರು ಯಾರೂ ಇಲ್ಲ, ಎಲ್ಲ ವೇಸ್ಟ್ ಬಾಡಿಗಳೇ ಇದ್ದಾರೆ. ಸೊ ನಿನ್ನೆ ವಾಶ್ ಮಾಡಾಕಿರೋದು ಇನ್ನೂ ಒಣಗಿರಲಿಲ್ಲ, ಅದಕ್ಕೋಸ್ಕರ ಮನೆ ಒಳಗಡೆ ಹಾಕಿದ್ದೆ. ಸೊ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಇಷ್ಟ ಆದರೆ ವಿಡಿಯೋ ಪೂರ್ತಿ ನೋಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಬನ್ನಿ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ನೋಡೋಣ. ಸೊ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ತುಂಬ ಅಂದರೆ ತುಂಬ ಚಳಿ ಇದೆ. ಆಲ್ಮೋಸ್ಟ್ ನಾನು ಈ ವ್ಲಾಗ್ ಸ್ಟಾರ್ಟ್ ಮಾಡಿದಾಗ 5:30 ಆಗಿತ್ತು. ಸ್ವಲ್ಪ ಬೆಳಕಾಗಲಿ ಆಮೇಲೆ ರಂಗೋಲಿ ಹಾಕೋಣ ಅಂತೇಳಿ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡೆ ಕುಡಿಲಿಕ್ಕೆ, ಮತ್ತು ಚಪಾತಿ ಹಿಟ್ಟೆಲ್ಲ ಜರಡೆ ಹಿಡಿದ್ಬಿಟ್ಟು ಇಡೋಣ ಅಂತೇಳಿ ಇಡ್ತಾಯಿದ್ದೆ. ಸೊ ಆಮೇಲೆ ಹೋಗಿ ನಾನು ಬಾಗಿಲಿ ನೀರು ಹಾಕೋಣ ಅಂತ. ಸೊ ಇವತ್ತು ರೈನ್ಬೋ ಪೂರಿ ಮಾಡ್ತಾಯಿದ್ದೀನಿ. ಹಾಗಾಗಿ 3 ಥರ ಹಿಟ್ಟು ಕಲಿಸ್ಬೇಕು, ಅದಕ್ಕೆ 3 ಡಿವೈಡ್ ಮಾಡಿ ಇಟ್ಟಿದ್ದೆ. ಅಷ್ಟೊತ್ತಿಗೆ ಸ್ವಲ್ಪ ಬೆಳಕಾಯಿತು. ಸೊ ಇವಾಗ ಕಸ ಗುಡಿಸಿ ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ಇವಾಗ ರಂಗೋಲಿ ಹಾಕ್ತಾಯಿದ್ದೀನಿ. ಬೇಗ ಹಾಕ್ಬೋದಾಗಿತ್ತು, ಬಟ್ ಏನು ಅಂದರೆ ಸಿಕ್ಕಾಪಟ್ಟೆ ಚಳಿ ಇದೆ. ಅಂದರೆ ಇವತ್ತು ಅಷ್ಟೆಷ್ಟಲ್ಲ, ಮೊದಲೆಲ್ಲ ಅಷ್ಟೊಂದು ಚಳಿ ಅಂತಲೇ ಅನ್ನಿಸ್ತಿರಲಿಲ್ಲ. ನಾನು ಸ್ವೆಟರು ಏನೂ ಹಾಕ್ಕೋತಾ ಇರಲಿಲ್ಲ. ಬಟ್ ಈ ವರ್ಷ ಅಂತೂ ನಿಜವಾಗ್ಲೂ ನಮ್ಮ ಮನೆ ಹಂಚಿನ ಮನೆ ಆಗಿರೋದ್ರಿಂದ ಇನ್ನೂ ಸಿಕ್ಕಾಪಟ್ಟೆ ಚಳಿ ಆಗುತ್ತೆ. ಅಂದರೆ ಈ ವಿಂಟರ್ ಸೀಸನಲ್ಲಿ ನಮ್ಮ ಮನೇಲಿ ಸ್ವಲ್ಪ ಕಷ್ಟ ಇರೋದು. ಬಟ್ ಸಮ್ಮರಲ್ಲಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ತಣ್ಣಗೆ ತಂಪಾಗಿರುತ್ತೆ. ಸೊ ಸಮ್ಮರ್ ಸೀಸನಲ್ಲಿ ಹಂಚು ಮನೆ ಓಕೆ, ಬಟ್ ವಿಂಟರ್ ಸೀಸನಲ್ಲಂತೂ ನಿಜವಾಗ್ಲೂ ಎಷ್ಟು ಕೋಲ್ಡ್ ಆಗುತ್ತೆ ಅಂದರೆ ಐಸಲ್ಲಿ ಇದ್ದೀವೇನೋ ಅನ್ನೋ ಅಷ್ಟು ಫೀಲ್ ಆಗುತ್ತೆ. ಅಷ್ಟು ಚಳಿ ಅಂದರೆ ಚಳಿ ಆಗುತ್ತೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡಿ ನಾನು ಆಲ್ಮೋಸ್ಟ್ ತುಂಬ ದಿನಗಳೇ ಆಗೋಯಿತು. ಬಟ್ ಈಗ ಒಂದು 8 ಮಂತ್ಸ್ ಆಗಿದೆ ನಾನು ಗ್ಯಾಪ್ ಮಾಡಿ ವಿಡಿಯೋನ. ಸೊ ಇಷ್ಟು ದಿನ ನೆಕ್ಸ್ಟ್ ಮುಂದಿನ ವ್ಲಾಗಲ್ಲಿ ನಾನು ಎಲ್ಲದೂ ನಿಮಗೆ ಮಾಹಿತಿ ಕೊಡ್ತೀನಿ. ಸೊ ಇನ್ಮೇಲೆ ಕಂಟಿನ್ಯೂ ಆಗಿ ವಿಡಿಯೋ ಹಾಕೋಣ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ. ಫಸ್ಟೆಲ್ಲ ತುಂಬ ಖುಷಿಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೆ. ಸ್ವಲ್ಪ ದಿನ ತುಂಬ ಬ್ರೇಕ್ ತೊಗೊಂಡೆ. ಸೊ ಇವಾಗ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವಾಗ ರಂಗೋಲಿ ಎಲ್ಲ ಹಾಕಿದ್ದಾಯಿತು. ಇವಾಗ ಹಾಗೆ ಒಳಗಡೆ ಬಂದು ಫಸ್ಟು ನಾನು ಬೀಟ್ರೋಟ್ನ ರುಬ್ಕೊಂಡಿದ್ದೀನಿ. ನಮ್ಗೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿ ತೊಗೊಂಡು ರುಬ್ಕೊಳ್ಳೋದು. 3 ಪಾರ್ಟಲ್ಲಿ ಏನು ಮಾಡ್ಕೊಂಡಿದ್ದೀನಿ, ಹಿಟ್ಟನ್ನು ಡಿವೈಡ್ ಮಾಡ್ಕೊಂಡಿದ್ದೀನಲ್ಲ, ಅದಕ್ಕೆ 1 ಸ್ಪೂನ್ ಉಪ್ಪು ಮತ್ತು 1 ಸ್ಪೂನ್ ಸಕ್ಕರೆ, ಆಮೇಲೆ 1 ಸ್ಪೂನ್ ಎಣ್ಣೆ ಅದಷ್ಟು ಹಾಕಿ ಒಂದು ಕಡೆ ಬೀಟ್ರೋಟ್ನ ರುಬ್ಬಿರೋದನ್ನು ಹಾಕ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಪಾಲಕ್ ಸೊಪ್ಪನ್ನ ಸ್ವಲ್ಪ ಬೇಯಿಸ್ಕೊಂಡು ರುಬ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಕಡೆ ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಸೊ 3 ಕೂಡ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಅಂದರೆ ಟೇಸ್ಟ್ ಸ್ವಲ್ಪ ವೇರಿ ಆಗುತ್ತೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಇನ್ನೇನು ಟೇಸ್ಟ್ ವೇರಿ ಆಗೋಲ್ಲ. ಬಟ್ ಮಕ್ಳಿಗೆ ಬಂದು ಕಲರ್ಫುಲ್ ಆಗಿರುತ್ತೆ. ಮಕ್ಳಿಗೇನೋ ಒಂಥರ ಖುಷಿ. ಅದು ಏನೇ ನಾವು ಸಿಮಿಲಾರ್ ಆಗಿದ್ರು ಟೇಸ್ಟು, ಬಟ್ ಅಲ್ಲಿ ನೋಡೋ ಕಣ್ಣಿಗೆ ಏನನ್ಸುತ್ತೆ ಅಂದರೆ ಇದೇನೋ ಮಮ್ಮಿ ಏನೋ ಮಾಡಿಕೊಟ್ಟಿದ್ದಾರೆ ಅನ್ನೋ ಥರ ಫೀಲ್ ಬರುತ್ತೆ. ಸೊ ಅದಕ್ಕೋಸ್ಕರ ಕಲರ್ಫುಲ್ಲಾಗಿ ಮಾಡೋಣ ಅಂತೇಳಿ ರೈನ್ಬೋ ಪೂರಿನ ನಾನು ಟ್ರೈ ಮಾಡಿದೆ. ಸೊ ಪೂರಿ ಹಿಟ್ಟೆಲ್ಲ ಕಲಸಿದ್ದಾಯಿತು. ಕಲಸೆಲ್ಲ ನೀಟಾಗಿ ಒಂದು 1/2 hour ಅದನ್ನು ನೆನೆಲಿಕ್ಕೆ ಬಿಟ್ಟಿದ್ದೀನಿ. ಇದಕ್ಕೆ ತುಂಬ ಬೇಗ ಆಗುವಂಥದ್ದು ಬಂದು ದಾಲು. ಸೊ ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ, ಟೊಮ್ಯಾಟೊ ಮತ್ತು ಹಸಿಮೆಣಸಿನ್ಕಾಯಿನ ವಾಶ್ ಮಾಡಿ, ಟೊಮ್ಯಾಟೊ ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿ ನೀರು ಹಾಕಿ ನಾನು ಬೇಯಲಿಕ್ಕೆ ಇಟ್ಟಿದ್ದೀನಿ. ಬೆಳಿಗ್ಗೆ ನಾನು ಎದ್ದಾಗಿಂದ ಅಡುಗೆ ಮನೆಗೆ ಬಂದರೆ ಸಾಕು, ನಾನು ಹಿಂದೆನೇ ಬರ್ತಾಳೆ. ಸೊ ಇದೊಂದು ಪ್ಲೇಸ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಕೂರೋ ಅಂಥದ್ದು. ಇಲ್ಲಾಂದರೆ ಕಾಲ ಹತ್ರ ಬಂದು ಕೂರೋದು, ಅಲ್ಲಿ ಎದುರಿಸಿದ್ರೆ ಇಲ್ಲಿ ಬಂದು ಕೂರ್ತಾಳೆ. ಯಾಕೆ ಅಂದರೆ ಬಿಸಿ ಇರತ್ತಲ್ವ, ಅಪ್ಪಿ ತಪ್ಪಿ ಮೇಲೆ ಇಟ್ಟಿದ್ರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಎದುರಿಸ್ಬಿಟ್ಟು ಈ ಕಡೆ ಸೈಡು ಕೂರಿಸ್ತೀನಿ. ಸೊ ಇಲ್ಲೇ ಕುತ್ಕೊಂಡು ಅಬ್ಸರ್ವ್ ಮಾಡ್ತಿರ್ತಾಳೆ ಏನು ಹಾಕ್ತಾಳೆ ತಿನ್ನೋಕ್ಕೆ ಅಂತ ಹೇಳಿ. ಸೊ ಹಾಗೆ ಬೇಳೆ ಎಲ್ಲ ಬೇಯಿಸಿದ್ದಾಯಿತು. ಹಾಗೆ ಸಿಂಪಲ್ಲಾಗಿ ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತು ಒಣಗಿದ ಮೆಣಸಿನ್ಕಾಯಿ, ಕರಿಬೇವು ಇದಿಷ್ಟು ಹಾಕಿ ಒಗ್ಗರಣೆ ಮಾಡ್ಕೊಂಡು
ಸೊ ಇದಕ್ಕೆ ಹಾಕಿ ನಮಗೆ ಎಷ್ಟು ಬೇಕು ಥಿಕ್ನೆಸ್ ಎಷ್ಟು ಬೇಕು ಅಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸಿದ್ರೆ ದಾಲು ಸಿಂಪಲಾಗಿ ದಾಲ್ ರೆಡಿ ಆಯಿತು. ಸೊ ದೊಡ್ಡವರು ಇದನ್ನು ತಿಂದರೆ ಗ್ಯಾಸ್ಟ್ರಿಕ್ ಇರೋರು ಆಲ್ಮೋಸ್ಟ್ ಸ್ವಲ್ಪ ಓಂಕಾಳನ್ನ ತಿನ್ನಬೇಕು. ಯಾಕೆ ಅಂದರೆ ಬರೀ ದಾಲ್ ತಿಂದರೆ ಕೆಲವೊಬ್ಬರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ. ಹಾಗಾಗಿ ಸೊ ಇಲ್ಲಿ ಪೂರಿ ಹಿಟ್ಟು ಕೂಡ ನೆಂದಿದೆ. ಸೊ ಏನಪ್ಪ ಇದು ಅದೇ ಪೂರಿನೇ ಸೇಮೇನೆ, ಇದರಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳ್ಬೋದು. ಬಟ್ ಮಕ್ಕಳಿಗೆ ಇದು ಸ್ವಲ್ಪ ಅದು ಡಿಫ್ರೆಂಟ್ ಅಂತಲೇ ಅನಿಸುತ್ತೆ. ಹಾಗಾಗಿ ಇವತ್ತೊಂಚೂರು ಡಿಫ್ರೆಂಟಾಗಿ ಈ ರೀತಿ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾಯಿದ್ದೆ. ಅದು ಮೌಸ್, ಇದು ಕ್ಯಾಟು. ದಿನ ಮೌಸ್ ಅಟ್ ವಾಪಸ್ ಬಂತು ಕ್ಯಾಟು. ಕ್ಯಾಟನ್ನು ಹುಡ್ಕಕ್ ಬಂದಿದೆ. ಕ್ಯಾಟ್ ವಾಪಸ್ ಹೋಯ್ತು ಅನ್ಸುತ್ತೆ. ಕ್ಯಾಟ್ ವಾಪಸ್ ಬಂದೈತೆ. ಮೌಸು ಮೌಸು ಮೌಸು. ಯಾಕಂದ್ರೆ ನಾನು ಅದನ್ನು ತಿಂತೀನ ಮೌಸ್ ಮುಸ್ರೆ ಕುಡಿಯುತ್ತೆ ಐತೆ. ಸರ್ ಸರ್ ಅನ್ಕೊಂಡ್ ಸೌಂಡ್ ಮಾಡ್ಕೊಂಡ್ ಮೌಸು. ನಾನು ಹುಲಿ ಹೋಗ್ಲಾ. ಪ್ರತಿದಿನ 2 ಬಾಯ್ಸ್ ಮಾಮ್ ಹಣೆ ಬರನೇ ಇಷ್ಟೇ ಅನಿಸುತ್ತೆ. ಮೋಸ್ಟ್ಲಿ ಇವರಿಬ್ಬರ ಹತ್ರ ಹೇಗೋದು ತುಂಬಾ ಕಷ್ಟ ಆಗೋಗ್ಬಿಟ್ಟಿದೆ ನನಗಂತೂ. ಬೆಳಿಗ್ಗೆ ಅಂದ ಸಂಜೆ ತನಕ ಅವ್ರ ಹತ್ರ ಕೂಗಾಡೋದೇ ಆಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದು ಟೈಮ್ ಬೈತೀವಿ, ಕೆಲವೊಂದು ಟೈಮ್ ಅದೇ ತಮಾಷೆ ಆಗಿ ಮಕ್ಕಳ ಜೊತೆ ಆಟ ಆಡ್ಕೊಂಡು ಕೂತ್ಕೋಬೇಕು. ಆ ಥರನೇ ಕಾಣ್ತೈತೆ. ಚೈನಾ ಚಿಂಗಮ್ ಇದು ನೋಡಿದ್ದೆ ವಿಡಿಯೋದಲ್ಲಿ. ಚೈನಾ ಚಿಂಗಮ್ ಹಿಂಗೆ ಇರೋದಂತೆ. ಚೈನಾ ಚಿಂಗಮ್ ಮತ್ತೆ ಇಲ್ಲೊಂಚೂರು ಬ್ಲ್ಯಾಕ್ ಬಂದಿದ್ರೆ ಜಪಾನ್ ಸ್ಕ್ವೀಜಿ. ಗ್ಯಾಲಕ್ಸಿ ಆಗೈತಿ. ಇಲ್ಲಿ ನೋಡಿದ್ರೆ ಜಪಾನ್ ಸ್ಕ್ವೀಜಿ ಮತ್ತೆ ಚೈನಾ ಚಿಂಗಮ್, ಇಲ್ಲಿ ನೋಡಿದ್ರೆ ಗ್ಯಾಲಕ್ಸಿ ಆಗ್ತಿದೆ. ಸೊ ಇದನ್ನು ರೋಲ್ ಮಾಡಿಬಿಟ್ಟು ಈ ರೀತಿ ಕಟ್ ಮಾಡಿ ನಾವು ಹಾಗೆ ಅದನ್ನು ಪೂರಿ ಅದಕ್ಕೆ ನಾವು ಅದನ್ನು ಹೊಸ್ಕೊಂಡ್ರೆ ಸೊ ಈ ರೀತಿ ಡಿಫ್ರೆಂಟಾಗಿ ರೈನ್ಬೋ ಟೈಪ್ ಬರುತ್ತೆ. ಸೊ ಇನ್ನೂ 1-2 ಕಲರ್ನ ಆ್ಯಡ್ ಮಾಡ್ಬೋದು. ಬಟ್ ಬೆಳಿಗ್ಗೆ ಟೈಮ್ ನಿಜವಾಗ್ಲೂ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ, ಮಕ್ಕಳಿರೋಂಥ ಮನೇಲಿ ಟೈಮ್ ಬೇಕಾಗತ್ತೆ ಬೆಳಗ್ಗೆ ಟೈಮು. ಸೊ ಇಷ್ಟೇ ಸಿಂಪಲ್ಲಾಗಿ ಮಾಡೋವಂಥದ್ದು ರೈನ್ಬೋ ಪೂರಿ. ಅದನ್ನೇ ಬಾಕ್ಸಲ್ಲಿ ಹಾಕ್ಕೊಂಡು ಹೋದರೆ ಏನು ಡಿಫ್ರೆಂಟಾಗಿದೆ ಇದು ಪೂರಿ ಅಂತ ಮಕ್ಕಳು ಕೇಳ್ತಾರೆ. ಸೊ ಹಲ್ವಾ ನೋಡಲಿಕ್ಕೆ ಇಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ಆಮೇಲೆ ಹೆಲ್ದಿಯಾಗೂ ಕೂಡ ಇದೆ. ಕ್ಯಾರೆಟು ಮತ್ತು ಪಾಲಕ್ ಸೊಪ್ಪು, ಅರಶಿನ ಪುಡಿ ಎಲ್ಲದೂ ಕೂಡ ತುಂಬಾ ಒಳ್ಳೆಯದೇನೆ ಆರೋಗ್ಯಕ್ಕೆ. ಸೊ ಹಾಗೆ ಮಕ್ಕಳಿಗೆ ಬಾಕ್ಸಿಗೆ ಕೂಡ ಹಾಕ್ತಿದ್ದೆ. ಬಾಕ್ಸಿಗೆ ಹಾಕಿ ಮಕ್ಕಳನ್ನ ಕಳಿಸ್ಬಿಟ್ರೆ ನೆಕ್ಸ್ಟ್ ನಮ್ಮ ಕೆಲಸಗಳು ಸ್ಟಾರ್ಟ್ ಆಗುತ್ತೆ. ಅವ್ರನ್ನ ಬೆಳಗ್ಗೆ ಕಳಿಸೋ ಅಷ್ಟೊತ್ತಿಗೆ ಅರ್ಧ ಇದೇ ಹೊರಟೋಗ್ಬಿಟ್ಟಿರುತ್ತೆ ನಮಗೆ. ಅಷ್ಟು ತಲೆ ತಿಂತಾರೆ ಅಂದರೆ ಹೇಳಬಾರ್ದು ಬೆಳಗ್ಗೆನೆ. ಮೋಸ್ಟ್ಲಿ ಹೆಣ್ಮಕ್ಳು ಕಡಿಮೆ ಅನಿಸುತ್ತೆ, ಗಂಡು ಮಕ್ಕಳಿರೋ ಮನೇಲಿ ಆಲ್ಮೋಸ್ಟ್ ಇದೇ ರಾಮಾಯಣ ಅನಿಸುತ್ತೆ. ಸೊ ಫೈನಲಾಗಿ ಬಾಕ್ಸಿಗೆ ಹಾಕಿ ಮಕ್ಕಳನ್ನ ವ್ಯಾನ್ ಹತ್ಸೋಣ ಅಂತೇಳಿ ಇಲ್ಲಿಗೆ ಬರ್ತಾಯಿದೆ. ಆಗಿತ್ತು. ಟೇಕ್ ಇಟ್ ಯುವರ್ಸ್. ಅಮ್ಮ ಏನು ತಿಂದೆ? ಹಾಂ ಸೋನು ಏನು ತಿಂದೆ? ಇಲ್ಲಿ ತಗ, ಇಲ್ಲೋಡು ಸೋನು, ತಗ ಇಲ್ಲಿ ಸೋನು ನೋಡ್ರಿ ಪೆಟ್ಟು ತಿಂದು ಮುಷ್ಣಿ ಎಲ್ಲ ಗಪ್ಪು ಮಾಡ್ಕೊಂಡಿದೆ. ಮೊಬೈಲ್ ಕ್ಯಾಮ್ರಾ ಹಿಡಿದ್ರೆ ಸಾಕ್ತಾಳೆ. ನಾನು ಮನೆಯೇ ಕ್ಲೀನ್ ಮಾಡಿದೆ, ಇವಾಗ ಕ್ಲೀನ್ ಮಾಡಬೇಕು. ಸೊ ಫಸ್ಟು ತಿಂಡಿ ತಿಂದ್ಬಿಟ್ಟೆ, ಮಕ್ಕಳನ್ನ ಕಳಿಸಿ ತಿಂಡಿ ತಿಂದೆ. ಸೊ ಸೋನು ಮರಿಗೆ ಊಟ ಹಾಕ್ತೆ. ಇವಾಗ ಕಸ ಗುಡಿಸಿ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಬೇಕು ಇವಾಗ. ಸೊ ಮರಿಗಳು ಏನು ಮಾಡ್ತಿದ್ದಾವೆ ಅಂತ ನೋಡೋಣ ಬನ್ನಿ. ನನಗಂತೂ ಈಗ ಒಂದು 10 ಡೇಸಿಂದ ಇದನ್ನು ನೋಡ್ಕೊಳ್ಳೋದೇ ಆಗೋಗ್ಬಿಟ್ಟಿದೆ.
ಡೈಲಿ ನೈಟು ಅಟ್ಲೀಸ್ಟ್ ಒಂದು 3 to 4 ಟೈಮ್ಸ್ ಅಂತೂ ಎದ್ದೊಳ್ಳೇಬೇಕು. ಯಾಕೆಂದರೆ ಈಗಿನ ವೆದರ್ ಸಿಕ್ಕಾಪಟ್ಟೆ ಥಂಡಿ ಇದೆ. ಅದು ಈಚ್ಕೊಂಡು ಎಲ್ಲಿ ನೆಲಕ್ಕೆ ಬರುತ್ತೋ ಅನ್ನೋದು ಒಂದು ಭಯ. ಏಕೆ ನಾವು ಸುತ್ತ ಏನೂ ಅದು ಕವರ್ ಮಾಡಿಲ್ಲ. ಹಾಗೆ ಕೆಳಗಡೆ ಕಾಟನ್ ಚೀಲ ಬರುತ್ತಲ್ಲ, ಗೋಣಿ ಚೀಲ ಅಂತಾರಲ್ಲ, ಅದನ್ನು ಹಾಕ್ಬಿಟ್ಟು ಮೇಲ್ಗಡೆ ಹಳೆ ಬೆಡ್ಶೀಟ್ನ ಕಟ್ ಮಾಡಿಬಿಟ್ಟು ಎರಡು ಮಾಡಿದ್ದೀನಿ. ಇದು ಒಂದು ತೆಗೆದೆ, ಇನ್ನೊಂದು ಹಾಕೋ ಹಂಗೆ. ಸೊ ಹಾಗಾಗಿ ಸೇಫ್ ಮಾಡಬೇಕು ಮರಿನ. ಅವಾಗವಾಗ ಅದ್ರ ಅಮ್ಮನ ಹತ್ರ ಬಿಡಬೇಕು ಮತ್ತು ನೋಡ್ಕೋತಾ ಒಂದು ಸ್ವಲ್ಪ ಅವರೆಕಾಳು ಹಾಕ್ಬಿಟ್ಟು ಟೊಮೆಟೊ ಬಾತ್ ಮಾಡೋಣ ಅಂತೇಳಿ. ಸೊ ಟೊಮೆಟೊ ಬಾತು ಮತ್ತು ಸ್ವಲ್ಪ ಆಲ್ಮೋಸ್ಟ್ ಈ ರೆಸಿಪಿ ತುಂಬ ಸರಿ ತೋರಿಸಿದ್ದೀನಿ. ಸೊ ಹಾಗಾಗಿ ನಾನೇನು ತೋರಿಸ್ಲಿಕ್ಕೆ ಹೋಗಲಿಲ್ಲ. ಇದಕ್ಕೆ ಅವರೆಕಾಳನ್ನ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ನನಗೆ ಇವಾಗ ಇತ್ತೀಚೆಗೆ ನಾನು ರೂಢಿ ಮಾಡ್ಕೊಂಡಿರೋದು ಏನು ಅಂದರೆ, ಟೊಮ್ಯಾಟೊ ಬಾತು ಮತ್ತು ಪಲಾವ್ ಮಾಡಲಿಕ್ಕೆ ಕಸೂರಿ ಮೇಥಿ ಇಲ್ಲ ಅಂದರೆ ನನಗೆ ಇಷ್ಟನೇ ಆಗಲ್ಲ. ಅದು ತುಂಬಾ ಇಷ್ಟ ಆಗುತ್ತೆ. ಸೊ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕಿದ್ರೆ ಸಖತ್ತಾಗಿರುತ್ತೆ. ಇಲ್ಲಾಂದರೆ ಒಗ್ಗರಣೆ ಹಾಕ್ತೀವಲ್ಲ, ಆವಾಗಲೇ ನಾವು ಅದನ್ನು ಫ್ರೈ ಮಾಡಲಿಕ್ಕೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಟೊಮೆಟೊ ಬಾತ್ ಮಾಡಿದೆ. ಮತ್ತು ಸೋನುಗೆ ಸ್ವಲ್ಪ ಅನ್ನ ಮತ್ತು ಅದಕ್ಕೆ ಕ್ಯಾರೆಟು, ಬೀಟ್ರೂಟು, ಬಟಾಣಿ, ಆಮೇಲೆ ನವಿಲುಕೋಸು ಇದಿಷ್ಟು ಹಾಕಿ ಬೇಯಿಸಿ ಅದಕ್ಕೆ ಸ್ವಲ್ಪ ಕರ್ಡ್ ರೈಸ್ ಜೊತೆ ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ದೀನಿ. ಅಯ್ಯಪ್ಪ, ಎಷ್ಟೊಂದು ಉದ್ದ ಬೆಳೆದ್ಬಿಟ್ಟಿದ್ದಾನೆ. ಸಣ್ಣಕ್ಕಿದ್ದ ಅವಾಗ ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡಿದಾಗ ಎಷ್ಟು ಉದ್ದ ಆಗ್ಬಿಟ್ಟಿದ್ದಾನೆ. ಇಷ್ಟು ಉದ್ದ ಆಗಿದೆ ಚಿನ್ನಿ. ನನಗಿಂತ ಹೈಟ್ ಆಗಿದೆಯಾ ಸೋಫಾ ಮೇಲೆ ನಿಂತಿದ್ಯಾ? ಹಾಂ, ನನಗಿಂತ ಹೈಟ್ ಆಗಿದೆಯಾ? ಸೋಫಾ ಮೇಲೆ ನಿಂತಿಲ್ವಾ ನೋಡಲಿ? ಇಲ್ಲ, ನೋಡು, ಹೌದಾ? ಈಗ ನನಗೆ ಇಲ್ಲಿಗೆ ಬರ್ತಿದ್ಯಾ? ಸರಿ ಬಾ, ಮುಖ ತೊಳ್ಕೊಂಬರೋಣ. ಫೇಸ್ ವಾಶ್ ಮಾಡ್ಕೊಂಡು ಅದಕ್ಕೆ ಪೂಜೆ ಮಾಡಿ ಅದಕ್ಕೆ ಅಕ್ಕಿ ಬೆಲ್ಲ ತಿನ್ನಿಸಿ ಕಳ್ಸೋಣ. ನೋಡಿ, ಎತ್ಕೊಳಕ್ಕಾಗಲ್ಲ. ಇಳಿ ಗಿಡ. ಸ್ವೆಟರ್ ಹಾಕೋ ಫಸ್ಟ್ ನೀನು. ಚಳಿ ಇದೆ, ತುಂಬ ಚಳಿ ಇದೆ. ಚಳಿ ಇದೆ ಅಂದರೆ ಹೇಳ್ಬಾರ್ದು, ಅಷ್ಟು ಗಡಗಡ ನಂಗೆ ಆಗ್ತಿದೆ. ಅಷ್ಟೊಂದು ಚಳಿ ಇದೆ. ಸ್ವೆಟರ್ ಹಾಕು ಅಂತ ಹೇಳಿ ಸಾಕಾಗೋಗುತ್ತೆ ಅವನಿಗೆ. ಸ್ವೆಟರೇ ಹಾಕೊಳ್ಳಲ್ಲ ಅವನು. ಹಾಗೆ ಇನ್ನೊಂದು ಹಸು ಹಾಕೊಂಬರ್ಲಿಕ್ಕೆ ಹೋಗಿದ್ರು. ಸೊ ಹಂಗಾಗಿ ಇವಾಗ ಬರೋ ಟೈಮ್ ಆಯ್ತಲ್ವ, ಹಾಗಾಗಿ ಮತ್ತು ಅದಕ್ಕೆ ಒಂದು ಪೂಜೆ ಮಾಡಿ ಅಕ್ಕಿ ಬೆಲ್ಲ ತಿನ್ನಿಸ್ಬಿಟ್ಟು ವೆಲ್ಕಮ್ ಮಾಡೋಣ ಅಂಥೇಳಿ. ಯಾವುದೇ ಹಸು ತೊಗೊಂಬಂದರೂ ಅದೊಂದು ಅಭ್ಯಾಸ ಆಗೋಗಿದೆ ನಮಗಿವಾಗ. ಅದೇನೇ ಆದರೂ ನಮ್ಮ ಮನೆಗೆ ಬರ್ತಾ ಇರೋವಂಥ ಗೋಮಾತೆ, ಅದು ಲಕ್ಷ್ಮೀ ಸ್ವರೂಪ. ಹಾಗಾಗಿ ಅದು ಚಿಕ್ಕದಾಗಲಿ ದೊಡ್ಡದಾಗಲಿ ಅದೊಂದು ಚಿಕ್ಕದಾಗಿ ಒಂದು ಪೂಜೆ ಮಾಡಿ ವೆಲ್ಕಮ್ ಮಾಡೋದು ಅದು ಒಳ್ಳೆಯದು. ಸೊ ಹಾಗಾಗಿ ಸ್ವಲ್ಪ ಪೂಜೆ ತಟ್ಟೆ ಅಲ್ಲಿ ತೊಳಿಬೇಕು. ಸೊ ಹಂಗಾಗಿ ನಾನು ಬೇರೆ ಪ್ಲೇಟಲ್ಲೇ ತೊಗೊಂಡಿದ್ದೀನಿ. ಇವಾಗ ನಾನು ದೇವ್ರ ಮನೆ ಹತ್ರ ತೊಳಿಲಿಕ್ಕಾಗಲ್ಲ ಅಂತ ಅಕ್ಕಿ ಬೆಲ್ಲ ಮತ್ತು ಬಾಳೆಹಣ್ಣು ತೊಗೊಂಡಿದ್ದೀನಿ. ಸಿಂಪಲ್ಲಾಗಿ ಪೂಜೆ ಮಾಡಿ ಅದನ್ನು ವೆಲ್ಕಮ್ ಮಾಡ್ಕೊಂಡು ಅದನ್ನು ಕೊಟ್ಟಿಗೆ ಕಟ್ತಾರೆ. ಪೂಜೆ ಮಾಡೋದು ವಿಡಿಯೋ ಆನ್ ಮಾಡಿದ್ದೀನಿ, ಹಾಗೆ ವಿಡಿಯೋ ಇಟ್ಕೊಂಡಿದ್ದಾನೆ, ಅದು ಪ್ಲೇನೇ ಮಾಡಿಲ್ಲ. ಸೊ ಅದೊಂದು ಮಿಸ್ ಆಯಿತು. ಹಾಗೆ ಹೊರಗಡೆಯಿಂದ ಕಟ್ಕೊಂಡ್ಬಂದು ಕೊಟ್ಟಿಗೆಗೆ ಕಟ್ಟಿದ್ದಾರೆ. ಸೊ ಇದೇ ನಮ್ಮ ಮನೇಲಿ ತೊಗೊಂಡು ಬಂದಿರೋವಂಥ ಹೊಸ ಹಸು. ಚೆನ್ನಾಗಿದೆ, ಬಟ್ ಏನು ಅಂದರೆ ಸ್ವಲ್ಪ ಸ್ಟ್ರಾಂಗಾಗೇ ಇದೆ. ಅದಕ್ಕೋಸ್ಕರ ಅದನ್ನು ಸಪ್ರೇಟಾಗಿ ಕಟ್ತೀನಿ ಅಂತ ಹೇಳಿದ್ರು. ನೋಡೋಣ, ಅದು ಯಾಕೆಂದರೆ ಒಂದೇ ಇದ್ದಿದ್ದಂತೆ ಬೇರೆಯವ್ರ ಮನೇಲಿ. ಇವಾಗ ಅದು ನಮಗೆ ಅಡ್ಜಸ್ಟ್ ಆಗಬೇಕು. ಅದಕ್ಕೋಸ್ಕರ ಸೊ 1-2 ದಿನ ಸ್ವಲ್ಪ ಕಷ್ಟ. ಏಕೆಂದರೆ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋದರೆ ನಮಗೂ ಕೂಡ ಅಡ್ಜಸ್ಟ್ ಆಗಲಿಕ್ಕೆ ಎಷ್ಟು ಕಷ್ಟ ಆಗುತ್ತೆ. ಹಾಗೆ ಕೂಡ ಮೂಕ ಪ್ರಾಣಿಗಳು ಹಾಗೇನೆ ನಮಗೆ ಭಯ ಆಗುತ್ತೆ, ಎಲ್ಲಿ ಅದು ಗುದ್ದುತ್ತೋ ಅಥವಾ ಬೇರೆ ನಮ್ಮ ಹಸುಗಳಿಗೆ ಎಲ್ಲಿ ಗುದ್ದುತ್ತೋ ಅಂತ ಭಯ ಆಗುತ್ತೆ. ಬಟ್ ಅದು ಕೂಡ ಹೊಂದ್ಕೊಳ್ಳಿಕ್ಕೆ ನಾವು ಟೈಮ್ ಕೊಡಬೇಕಾಗತ್ತೆ. 1-2 ದಿನ ಅದು ಅಡ್ಜಸ್ಟ್ ಆಗಲಿ ಅಂತ ಹೇಳಿ. ಸೊ ಹಾಗೆ ಟೈಮ್ ಬೇರೆ ಆಗೋಗಿತ್ತಲ್ವ, ಹೊರಗಡೆ ತುಂಬಾ ಚಳಿ ಅಂದರೆ ಚಳಿ ಇತ್ತು. ಎಲ್ಲದನ್ನು ಒಳಗಡೆ ಕಟ್ತಾಯಿದ್ರು. ನಮ್ಮ ಮನೇಲಿ ಸ್ಪೇಸ್ ಬಂದು ಇವಾಗ ಏನು ಹಸು ಕಟ್ಟಿದ್ದೀವಿ ಇದನ್ನು ನಾವು ರೂಮ್ ಮಾಡ್ಕೊಂಡಿದ್ವಿ. ಫಸ್ಟು ಇಲ್ಲಿ ಮಿಡಲಲ್ಲಿ ಗೋಡೆ ಇತ್ತು. ಸೊ ಅದನ್ನು ನಾವು ಒಳಗಡೆಯಿಂದ ಡೋರ್ ಕ್ಲೋಸ್ ಮಾಡಿ ಈ ಕಡೆ ಗೋಡೆ ಓಡಿಸ್ಬಿಟ್ಟು ಇವಾಗ ಸ್ವಲ್ಪ ಕೊಟ್ಟಿಗೆ ದೊಡ್ಡದಾಗಿ ಮಾಡ್ಕೊಂಡ್ವಿ. ಬಟ್ ಇದು ಕೂಡ ನಮಗೆ ಸಾಕಾಗೋದಿಲ್ಲ ಕೊಟ್ಟಿಗೆ ಮಾಡ್ಕೊಳ್ಳಿಕ್ಕೆ. ಸದ್ಯಕ್ಕೆ ಇವಾಗ ನಮ್ಮ ಜೀವನಕ್ಕೆ ಬೇಕಲ್ವ, ಹಾಗಾಗಿ ನಮಗೆ ಹೇಗೆ ಬೇಕೋ ಆಗ ನಾವು ಮಾಡ್ಕೊಂಡ್ವಿ ಇವಾಗ ಸದ್ಯದ ಪರಿಸ್ಥಿತಿಲಿ. ನೆಕ್ಸ್ಟು ಇದನ್ನೇ ನಾವು ಬೇರೆ ಕಡೆ ಎಲ್ಲಾದರೂ ಚೆನ್ನಾಗಿ ಶೆಡ್ ಮಾಡಿ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ತುಂಬ ಆಸೆ ಇದೆ. ಬಟ್ ಆ ಭಗವಂತ ಏನು ಮಾಡ್ತಾರೋ ನೋಡೋಣ. ಸೊ
ಸೊ ಈ ವಿಡಿಯೋನೂ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಒಳ್ಳೆ ವಿಡಿಯೋನ ಶೇರ್ ಮಾಡಲಿಕ್ಕೆ ನಾನು ಆದಷ್ಟು ಪ್ರಯತ್ನ ಪಡ್ತೀನಿ. ಸೊ ನಮ್ಮ ಲೈಫ್ ಸ್ಟೈಲ್ ಇವಾಗ ಹೇಗಿದೆ, ಬೆಳಗ್ಗೆಯಿಂದ ಮಾರ್ನಿಂಗ್ ಟು ಈವ್ನಿಂಗ್ ರೊಟೀನ್ ಆಗಿರ್ಬೋದು, ಅದೆಲ್ಲ ನಾನು ಆದಷ್ಟು ಸಾಧ್ಯವಾದಷ್ಟು ಶೇರ್ ಮಾಡ್ತೀನಿ. ಓಕೆ, ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.